KR ಪೇಟೆ ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿ ಆ ಪುಣ್ಯ ನಾವೆಲ್ಲರೂ ಕೂಡ ಗಳಿಸ್ಕೋತಾ ಇದ್ದೀವಿ. ಹವನ ಹೋಮಾದಿಗಳನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ಇವತ್ತು ಭೀಮೇಶ್ವರ ವ್ರತ ಅಂದ್ರೆ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಈ ಭೀಮನ ಅಮಾವಾಸ್ಯೆಯ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಫಲ. ಹೆಣ್ಣು ಮಕ್ಕಳು ಭಕ್ತಿಯಿಂದ ಪಾದಪೂಜೆಯನ್ನು ಮಾಡಿ ಗಂಡನಿಗೆ ಭೀಮನ ಬಲ ಬರಲಿ ಎಂಬತಕ್ಕಂಥ ಒಂದು ಶುಭವನ್ನ ಹಾರೈಸುವಂತ ಪತಿಯಾದವನು ಸತಿಗೆ ಆಶೀರ್ವಾದ ಮಾಡಿ ಈ ಸತಿಪತಿಗಳ ಒಂದಾದ ಭಕ್ತಿ 100 ವರ್ಷಗಳ ಕಾಲ ಸ್ಥಿರವಾಗಲಿ ಅಂತ ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥ ಈ ಪವಿತ್ರವಾದಂತ ಈ ಭೀಮನ ಅಮಾವಾಸ್ಯೆಯ ಪುಣ್ಯ ದಿವಸ ರಾಮಲಿಂಗ ಚೌಡೇಶ್ವರಿ ಎಂಬ ಹೆಸರಿನಿಂದ ಯಾವ ಶಿವಪಾರ್ವತಿ ಅವರು ಯಾವ ರೀತಿಯಾಗಿ ಕೀರ್ತಿಯಾಗಿದ್ದಾರೆ, ಹಾಗೆ ಗಂಡ ಹೆಂಡತಿಯರ ಜೀವನ 63 ಬರ್ದಂಗೆ ಸ್ಥಿರವಾಗಲಿ ಅಂತ ಇವತ್ತು ತಮ್ಮಲ್ಲಿ ಕೇಳ್ತಾ, ಕೆಲವು ಕಡೆ ನೋಡಿರ್ಬೇಕು, ಅಯ್ಯೋ ನನ್ ಗಂಡ ಆದರ್ಸ್ಕಂಟು ಹೊಡೆದನಕವ, ನಾನಾಗಿರೋ ಹೊತ್ತಿಗೆ ಅವನ ಜೊತಲ್ಲಿ ಬಾಳಿವ್ನಿ, ಕಲ್ಲೆಲ್ಲೇ ಎತ್ತಕವನೆ, ಒಳೆ ಬಂದದ ತೋರಿಸ್ತೀನಿ ಬಾ ಅಂದ್ಬಿಟ್ಟು ಒಳಗೆ ತಳ್ಬಿಟ್ಟು ಕಟ್ಟೆ ಮೇಲೆ ಬಿಡಿ ಕಸ್ಕೊಂಡ್ ಕೂತವನೆ. ಕೈಕ ಮಕ್ಕಳಲ್ಲಿ ಎಳ್ಕೊಂಡ್ಬಿಟ್ರು ಇದಾರೆ, ಅವತ್ತೇ ಸತ್ತೋಗ್ಬಿಡೋನು ನಾನು. ಇನ್ನೊಂದಿನ ಮನೇಲಿ ಮಲಗಿದಾಗ 3 ಪೇಜ್ ಕರೆಂಟ್ ಕೊಟ್ಬಿಟ್ಟಿದ್ದ ಕಣೆ. ಕರೆಂಟ್ ಹೊಂಟಾಯ್ತು, ಸದ್ಯ ವೋಲ್ಟೇಜ್ ಕಮ್ಮಿ ಇತ್ತು. ಇನ್ನೊಂದ್ ದಿವಸ ಗೌರ್ಮೆಂಟ್ ಬಸ್ ಹತ್ತಿಸ್ಬಿಟ್ಟು ಗೌರ್ಮೆಂಟ್ ಬಸ್ ತಳ್ಬಿಟ್ಟಿದ KR ಪೇಟೆಲಿ. ಬಸ್ ನಾವು ಬಿರೇಕ್ ಹಾಕ್ಬಿಟ್ಟ ಸದ್ಯ. ಅಯ್ಯೋ 1 ನಿಮಿಷ ಕೊಟ್ಟಿದ್ದಾನ, ಆದ್ರೆ ಅವ್ ಎಷ್ಟಾರು ಹೊಡಿಲಿ ಒಂದೊಂದ್ ಟೈಮ್ಲಿ ನನ್ ಕಂಡ್ರೆ ಜೀವ ಬಿಡಿಸ್ಕೊಳ. ಅದೇಂಗೆ ತಾಯಿ ಎಲ್ಲನೂ ಹೇಳಕ್ಕದ ಸುಮ್ ಕೂತ್ಕ ಒಂಚೂರು ಹೇಳು. ಆಯ್ತು, ನೀ ಬೇಡ ಬೇಡ ಕಣಗಾಡ್ಬೇಡ, ಹೋಗ ಎಲ್ಲ ನೋಡ್ತಾರ. ಹೇಳು ಅಂದ್ರ ನಗ್ತಾರ, ಬೇಡ ಹೇಳು, ಇಲ್ಲ ಎದ್ದೆ ಮಾಡೈತಿ ನಾನು. ಒಂದಿನ 2 ಗಂಟೆ ರಾತ್ರಿಲಿ ಪಪ್ಸ್ ತಿನ್ಬೇಕು ಅಂದ್ಬಿಟ್ಟು, ಅದೇನ್ ಸುಮ್ಮತ್ತು ಒಂದು ಸುಮ್ಮನ್ ತಿನ್ಬೇಕು ಅಂದ್ಬಿಟ್ಟೆ ಅಷ್ಟೇ. ಆಗ ಅಂದ್ಕೂಡ್ಲೆ ದಡ್ಡಾರ್ನ ಕೂಟ್ರ ಒದ್ಬಿಟ್ಟದೆ, ಇತ್ತ ಬುಟ್ಕೊಂಡದಕ್ಕವದ್ ಎತ್ತಾಗ ಒಂದದು ಏನೋ ಗೊತ್ತಿಲ್ಲ, 7 ತಂದ್ಬಿಟ್ಟ ಬಿಸಿ ಪಪ್ಸ, ಟೋಸ್ಟ್ ಪಪ್ಸ್ ಎಲ್ಲನೂ ತಂದ್ಬಿಟ್ಟ. ನಾನಂತೂ ಅಷ್ಟೊತ್ತಲೇ ತಿನ್ಕಣೆ, ಹೊಡಿಬಿಡು, ಕಲ್ಲಿ ಎತ್ತಾಕ್ಬಿಡು, ಕರೆಂಟ್ನೇ ಕೊಡ್ಬಿಡು, ಒಳಗೆ ಹೆಂಗ್ ಮಡಗಿದನು ಗುಮ್ಮನಂಗ ಪ್ರೀತಿ ಹೆಂಗ್ ಮಡಗಿದನು ಅಂದ್ರೆ ಬೆಳಿಗ್ಗೆ ಪೊಲೀಸ್ನವ್ರು ಬಂದ್ಮೇಲೆ ಗೊತ್ತಾಯ್ತು ಅಂಗಡಿ ಮೇಡ್ರು ಬಿಡ್ತಂದಾನ ಅಂತ. ಈಗ ಅಣ್ಣಯ್ಯ ಜೈಲ್ಗೆ ಹೋಗಿದ್ ಬಂದ, ಈಗ ವಾದರ್ಸ್ತಿಂದ ಒಡೆಯಲ್ಲ ಬಿಟ್ಬಿಟ್ಟ. ಈಗ ಅಲ್ಲಿಗೆ ಹೋಗಿದ್ ಬಂದ್ಮೇಲೆ ಒಳ್ಳೆಯವನಾಗ್ಬಿಟ್ಟನ. 89 ಕಕ್ಕ ವಯಸ್ಸು, ಇನ್ನೊಂದ್ 2 ವರ್ಷ ಒಳಗೆ ಬಿಟ್ಬಿಟ್ನ ಅಂತ. ಎದ್ದು ಬಂದು ಹೊಡೆಯಕ್ಕಾಗದೆ ಬಿಟ್ಬಿಟ್ಟಂತ, ಎದ್ದು ಬಂದು ಹೊಡೆಯಕ್ಕಾಗದೆ ನಮ್ಮಟವನ್ನ ಎಸ್ತಾರ ಕೂತ್ಕ ವಾದರ್ಸ್ ಗೌರಿ ಹಬ್ಬದಲ್ಲಿ ಮುಂಡ ಮಗ ಎದ್ದು ಬಂದು ಹೊಡೆಯಕ್ಕಾಗದೆ ನನ್ನೇ ದಂಡೆ ಕರ್ಕ ಹೊಡೆಯನು. ನೀವು ಹೋಗ್ಬೇಡ್ದಿತ್ತು, ಹೋಗಲ್ಲ ಅಂದ್ರೆ ಗುಂಡ್ಕಲ್ ಮಾಡಿ ಕಡಿದಕ್ಕ ಚಚ್ಕತ್ತಿ ಸತ್ತೋಯ್ತು ನಾನು. ಮಾತೆತ್ತರು ಗುಂಡ್ಕಲ್ ತೋರ್ಸೋನು. ಆಮೇಲೆ ಹತ್ರ ಕೋನಿಲ್ಲ ಅಂದ್ರೆ ಒಂದು ಹಸ ತಗತ್ತಿನ ನನ್ನ ಚಿನ್ನು ನನ್ನ ಡಾರ್ಲಿಂಗ್ ಓ ಪ್ರಿಯತಮೆ ಅಂದ್ಬಿಟ್ಟು ಉಪಾಯ ಮಾಡಿ ಕರೆದ್ಬಿಟ್ಟು ಬೆಳ್ಳಾರು ಕಚ್ಬಿಡ್ಬೇಕು ಮುಂಡ ಮಗ. ಬೆಳ್ಳಾಗನಾಗದ ತಬಲನಾಗ ಜೀವಮಾನ ಪರ್ಯಂತ ಒಡ್ಕಂಡೇ ಸತ್ತೋಗಿ 80 ತುಂಬೋಗಿದ್ಮೇಲೆ ಜೀವನ ಎಲ್ಲಿ ಬರ್ತದೆ, ಮತ್ತೆ ಕಳೆದೋ ಜೀವನ ಮತ್ತೆ ಬರುತ್ತಾ? ಅದಕ್ಕೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಒಂದು ಒಳ್ಳೆ ಗೀತೆ ಆಡಿದ್ದಾರೆ. ಈ ಭೀಮನ ಅಮಾವಾಸ್ಯೆ ದಿನ ನಾವೆಲ್ಲರೂ ಕೂಡ ನೆನಪಿಸ್ಕೊಂಡು ಗಂಡ ಹೆಂಡತಿಯರ ಜೀವನ ಸಾರ್ಥಕಮಯವಾಗಿರ್ಬೇಕು. ಅದಕ್ಕೆ ಏನಂತ ಬರೆದವರೇ, ಎಲ್ಲಿಯದು ಹೆಣ್ಣು ಎಲ್ಲಿಯದು ಗಂಡು, ಇವರಿಬ್ಬರ ಸಂಬಂಧವೇ ಜನ್ಮ ಜನ್ಮಾಂತರಗಳ ಅನುಬಂಧ, ಬ್ರಹ್ಮ ಹಾಕಿರೋ ಗಂಟು. ನನಗಿಂತ ಗಂಡ ಸಿಕ್ಬಿಟ್ಟ ಅಂತಲ್ಲ, ನನಗಿಂತ ಹೆಂಡತಿ ಸಿಕ್ಬಿಟ್ಲು ಅಂತಲ್ಲ, ನಮ್ಮ ಪಾಲಿಗೆ ಬಂದದ್ದು ಅಂತ ತಿಳ್ಕೊಂಡು ಜೀವನ ಮಾಡ್ತೀವಲ್ಲ. ರಥಕ್ಕಿರುವ 2 ಚಕ್ರಗಳಾಗೆ, ಪಕ್ಷಿಗಿರುವ 2 ರೆಕ್ಕೆಗಳಾಗೆ, ನಾಣ್ಯಕ್ಕಿರುವ 2 ಮುಖಗಳಾಗೆ ಗಂಡ ಹೆಂಡತಿಯರ ಜೀವನ. ಆ ರಾಮಲಿಂಗ ಚೌಡೇಶ್ವರಿ ಹೆಂಗೆ ಜೋಡಿ, ಹಾಗೆ ನಾವೆಲ್ಲರೂ ಕೂಡ ಅನುನ್ಯತೆಯಿಂದ ಒಬ್ಬರಲ್ಲಿ ಒಬ್ಬರು ಅನುಸರಿಸಿಕೊಂಡು ಈ ಪವಿತ್ರವಾದ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಸತಿಪತಿಗಳು ನಮ್ಮ ಜೀವನ ಸಂತೋಷವಾಗಿರಲಿ ಅಂತ ಒಂದು ಅನುಜ್ಞೆಯನ್ನು ಮಾಡಿ ಸಾಗ್ತೀವಲ್ಲ, ಅದೇ ಮಹತ್ತರವಾದ ಜೀವನ. ಪೂಜೆ ಮಾಡಿಬಿಟ್ಟು ಗಂಡ ದುಡ್ಡು ಕೊಟ್ಬಿಟ್ಟ ಅಂತಲ್ಲ, ಪೂಜೆ ಮಾಡೋದಕ್ಕೆ ತಕ್ಕಾಗಿ ವರ್ಷ ಪೂರ್ತಿಯಲ್ಲೂ ಏನೋ ಮಾತಾಡ್ಕತ್ತವ್ರ, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅನ್ನಗದ, ದುಡ್ಡು ಕೊಡ್ತಾರ. ಆದ್ರಿಂದ ನಾವೆಲ್ಲರೂ ಕೂಡ ಅದಕ್ಕೆ ಈ ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಿ ಗೀತೆ, ಕೇಳೋಣ. ಉಡಿಸೋ ಸೀರೆ ತಾಯಿ ಆಗೋವರೆ
ಹೋಗುವವರೆಗೆ ಬಂದು ಒಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆಯವರೆಗೆ ಭೂಮಿ ಎಂದು ಜನಬಾರ ಎನ್ನುವುದಿಲ್ಲ, ತಾಯಿ ಎಂದು ನನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಎಲ್ಲಿ ದೊಡ್ಡದಿಲ್ಲ ತಾಯಿ. ಸೀತಾ ಮಾತೆ ಸ್ಥಾನ ಗಂಗನ ಅನುಸರಿಸಿದರೆ ಗಂಗೆ ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ ಗಂಡಾಯಂದ ಗಂಡು ಬ್ರಹ್ಮಾತಿದ ಗಂಡು ಸುಟ್ಟು ಸಾವಿನ ನಂಡು ಹೃದಯ ಮಿಡಿವವರೆಗೆ ಪ್ರೇಮದ ಸುತ್ತ ತುದಿಯವರೆಗೆ ಬಾಳಿನ ಗುರು ಮರೆವವರೆಗೆ ಒಳ್ಳೆ ಮನಸ್ಸು ಇದ್ದರಂತೂ ಕಷ್ಟವಂತೆ, ಕರಗೋ ಹೃದಯ ಇದ್ದರಂತೂ ಚಿಂತೆಯೇ. ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ, ಬಾಳಗಂಡ ನೀರು ಮಿಡಿದ ಹೃದಯದಲ್ಲಿ. ತಂದೆ ಕೊಡಿಸೋ ಸೀರೆ ಮದುವೆ ಆಗುವವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗುವವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಬಣ್ಣ ಕೊಡಿಸೋ ಸೀರೆ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಚಪ್ಪಾಳೆ ಹೊಡೆ. ಎಷ್ಟು ಅರ್ಥ ಇದೆ ಹಾಡಲ್ಲಿ. ಅದಕ್ಕೆ ಹೇಳ್ತಾರೆ ನೋಡಿ, ಜೀವನವೆಲ್ಲವೂ ಕೂಡ ನಾವು ಬಡಿದಾಡಿ ಒಡೆದಾಡಿ ಒಂದಲ್ಲ ಒಂದು ದಿವಸ ಜಗತ್ತನ್ನೇ ಬಿಟ್ಟು ಹೋಗ್ತೀವಲ್ಲ. ಹೋಗುವಾಗ ಏನು ತಕೊಂಡು ಹೋಗಲ್ಲ, ಬರುವಾಗ ಏನಾದ್ರು ತಕೊಂಡ್ಬಂದಿದ್ದಿರ್ತಾನೆ, ಹೋಗುವಾಗ ಏನಾದ್ರು ತಕೊಂಡು ಹೋಗೋದು. ಬರುವಾಗಲೂ ಬೆತ್ತಲೆ, ಜಗವ ಬಿಟ್ಟು ಹೋಗುವಾಗಲೂ ಬೆತ್ತಲೆ. ಈ ಮಧ್ಯದ 4 ದಿನದ ನಾಟಕ ರಂಗದಲ್ಲಿ ಬಾಳುವ ನಾವೆಲ್ಲ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಸಿರಿ ಸಂಪತ್ತು ಚಿಕ್ಕಪ್ಪ ಬಾವ ಮಾವ ಅನ್ನೋ ಬಾಂಧವ್ಯದೊಳಗೆ ನಾವು ಬೆರಿತೀವಿ ಹೊರತು ಆ ಬಾಂಧವ್ಯವನ್ನು ಕಳಚಿ ಒಂದಲ್ಲ ಒಂದು ದಿವಸ ಹೊರಟೋಗ್ತೀವಿ. ಭೀಮನ ಅಮಾವಾಸ್ಯೆಯಲ್ಲಿದ್ದ ಜನ ಅನೇಕ ಜನ ಈ ಭೀಮನ ಅಮಾವಾಸ್ಯೆಯಲ್ಲಿ ಇಲ್ವೇ ಇಲ್ಲ, ಈ ಜಗತ್ತನ್ನೇ ಬಿಟ್ಟು ಹೊರಟೋಗವ್ರೆ. ಮುಂದಿನ ಭೀಮನ ಅಮಾವಾಸ್ಯೆ ತನಕ ಏನಾಗುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ದೇವ್ರ ಕೈನೇ ಮುಗಿತಿರ್ಲಿಲ್ಲ, ನಾವೇ ದೇವರಾಗ್ಬಿಡ್ತಿದ್ವು. ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಾಗಿದ್ರೆ ನಾವ್ಯಾಕೆ ಹೋಮ ಮಾಡ್ತಿದ್ವು? ನಾನೇ ದೇವರು ಅಂತ ದೇವಸ್ಥಾನದೊಳಗೆ ಕೂತ್ಕೊಂಡ್ಬಿಡೋನು ಈ ಮಾನವ. ಅದಕ್ಕೆ ಹೇಳ್ತಾರೆ ನೋಡಿ, ಎಲ್ಲವನ್ನು ಬಲ್ಲವನ ಪರಮಾತ್ಮ, ಅವನ ಲೀಲೆಯನ್ನು ಬಲ್ಲವರು ಈ ಜಗದೊಳಗೆ ಯಾರಿದ್ದಾರೆ? ಇವತ್ತು ಎಲ್ಲಾ ಕುಲಬಾಂಧವರು ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮ, ರಾಮಲಿಂಗ ಚೌಡೇಶ್ವರಿಯ ಪವಿತ್ರವಾದಂಥ ಈ ಪೂಜೆ, ಹವನ ಹೋಮ ಎಲ್ಲವನ್ನೂ ಕೂಡ ನಾಳೆಯ ಒಂದು ಸಂಜೆಯ ತನಕ ವಿಶೇಷವಾದ ಪ್ರಸಾದ ವಿನಿಯೋಗ ಎಲ್ಲವೂ ಕೂಡ ನಮ್ಮ ಕೊರಟೀಕೆರೆ ಗ್ರಾಮದಲ್ಲಿ ಭಕ್ತಿಯಿಂದ ಮಾಡ್ತಾರೆ. ಪ್ರತಿ ವರ್ಷದಂತೆ 11ನೇ ವರ್ಷದ ಈ ಒಂದು ಕಳಶ ಮಹೋತ್ಸವವನ್ನು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸಂತೋಷ ಪಡಬೇಕಾದ ವಿಚಾರ. ಅದಕ್ಕೆ ಹೇಳ್ತಾರೆ,
ಬಸವಣ್ಣನವರ ಕಾಲದಲ್ಲಿ ಜಾತಿಗೊಬ್ಬ ಶರಣನಾಗಿ ಎಲ್ಲರೂ ಕೂಡ ಸೇರಿ ಒಂದು ಕಾಯಕವನ್ನು ಮಾಡ್ತಿದ್ರು. ಆ ಬಸವೇಶ್ವರನು ಕೂಡ ಈ ಗ್ರಾಮದಲ್ಲಿದ್ದಾನೆ. ಮಾದಿಗರ ಹರಳೆಯ ವಲಯರ ವನ್ನೆಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡೆಯ ನೊಲೆಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಒಕ್ಕಲಿಗರ ಮುತ್ತಯ್ಯ ಶರಣಗಟ್ಟಿ ವಾಳೆಯ ದೇವರ ದಾಸಿಮಯ್ಯ ಎಲ್ಲಾ ಶರಣರು ಕೂಡ ಸೇರಿ ಪರಮ ಪವಿತ್ರವಾದ ತಮ್ಮ ಕಾಯಕವನ್ನು ಮಾಡಿ ಶರಣ ಸಕ್ಕವ್ವ ಅಕ್ಕ ಮಹಾದೇವಿಯಾದಿ ಆಗಿ 196,000 ಶಿವಶರಣರಿಗೆ ನಿತ್ಯ ದಾಸೋಹವನ್ನಿಕ್ಕೂತ. 1,96,000 ಜನಕ್ಕೆ ಪ್ರತಿನಿತ್ಯ ದಾಸೋಹ. 777 ಅಮರಗಣಗಳಿಗೆ ನಿತ್ಯ ದಾಸೋಹ ನಡೀತಿತ್ತು. ಅದಕ್ಕೊಂದು ಮಾತು ಹೇಳ್ತಾರೆ, ಲಕ್ಷದ ಮೇಲೆ ಅಂದ್ರೆ ಗಮನವಿಟ್ಟು ನೋಡಿದಾಗ ಲಕ್ಷದ ಮೇಲೆ 96 ಬರಿಬೇಕಾದ್ರೆ ಮೊದಲು 9 ಬರಿತೀವಿ. 9 ನವದ್ವಾರಗಳನ್ನು ಬಂಧಿಸಿ 6 ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬತಕ್ಕಂಥ ಅರಿಷಡ್ವರ್ಗಗಳ ತ್ಯಜಿಸಿ ಲಕ್ಷದ ಮೇಲೆ 96 ಸಾವಿರದ ಅಂದ್ರೆ ಸಾವಿರ ಅಲ್ಲ, ಸಾವು ಇರದ ಸಾವಿರದವನು ಅಂದ್ರೆ ಯಾರವನೇ ಭಗವಂತ. ಸಾವಿಲ್ಲದವನು ಅಂದ್ರೆ ನಮ್ಮಂತ ಕೋಟಿ ಜನ ನೋಡವನೇ ಆಗ್ಲೇ, ಇನ್ನು ಮುಂದೆ ಕೋಟಿ ಜನ ನೋಡ್ತಾನೆ ಇರ್ತಾಳೆ ತಾಯಿ. ನಾವು ಮಾತ್ರ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ನೋಡಿ, ಆ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವಂತ ಮಹಾಮನೆ ಮಠ ನಾವು ನೋಡಿಲ್ಲ. ಇವತ್ತೆಲ್ಲ ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಪ್ರಸಾದವನ್ನು ಸವಿದುವಲ್ಲ, ಅದೇ ಕಲ್ಯಾಣ ಪಟ್ಟಣ ಗುರುಪ್ರಸಾದ. ಅದಕ್ಕೆ ಆ ಭಗವಂತನ ಲೀಲೆಯನ್ನು ಬಲ್ಲವರಾರು ಅಂತ ಈ ಒಂದು ಗೀತೆ ಒಳಗಡೆ ಎಷ್ಟು ಚೆನ್ನಾಗಿ ಬರೆದವರ ನೋಡಿ. ಮಾದಿಗರ ಹರಳೆಯ ಹೌದಪ್ಪ, ಮಾದಿಗರ ಹರಳೆಯ ಒಕ್ಕಲಿಗರ ಮುತ್ತಯ್ಯ ದೇವರ ದಾಸಿಮಯ್ಯ ಶರಣ ಗಟ್ಟಿವಾಳಯ್ಯ ಅಂಬಿಗರ ಚೌಡಯ್ಯ ಎಂಬಾಗಿ ಭೋಗಯ್ಯ ನೊಲಿಯ ಚಂಚಯ್ಯ ಆಯ್ದಕ್ಕಿ ಮಾರಯ್ಯ ಮಡಿವಾಳ ಮಾಚಯ್ಯ ಕುಂಬಾರ ಗುಂಡಯ್ಯ ಇವರಲ್ಲವೇ ಘನ ಶರಣರು, ಇವರಲ್ಲವೇ ಬಸವಾದಿ ಪ್ರಮದರು, ಇವರಲ್ಲವೇ ಬಸವಾದಿ ಪ್ರಮದರು. ಗುರುವೇ 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 ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲ ಯಾರ್ಯಾರೋ, ಗುರುವೇ ನೀನಾಟವಲ್ಲವ ಯಾರ್ಯಾರೋ, ಗುರುವೇ ನೀನಾಟವಲ್ಲವ ಯಾರ್ಯಾರೋ, ಶಿವನೇ ನೀನಾಟವಲ್ಲವ ಯಾರ್ಯಾರೋ. ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಗುರುವೇ ನೀನಾಟಬಲ್ಲವರ್ಯಾರ್ಯಾರೋ, ಶಿವನೇ ನೀನಾಟಬಲ್ಲವರ್ಯಾರ್ಯಾರೋ. ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತಗದೆಂದು ಕುಡಿದ ಗುರುವೇ ನೀನಾಟಬಲ್ಲವರ್ಯಾರ್ಯಾರೋ, ಶಿವನೇ ನೀನಾಟಬಲ್ಲವರ್ಯಾರ್ಯಾರೋ.
ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕನವ ಕಂಡು ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕನವ ಕಂಡು ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೋ ಎಂದು ಕುಡಿದ ಗುರುವೇ ನೀನಾಟ ಬಲ್ಲವರ್ಯಾರ್ಯಾರು ಶಿವನೇ ನೀನಾಟ ಬಲ್ಲವರ್ಯಾರ್ಯಾರು ಒಲೆಯನ ಮನೆಯ ತಮಟೆ ನಾದವ ಕೇಳಿ 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೋ ಎಂದು ಕುಡಿದ ಗುರುವೇ ನೀನಾಟ ಬಲ್ಲವರ್ಯಾರ್ಯಾರು ಶಿವನೇ ನೀನಾಟ ಬಲ್ಲವರ್ಯಾರ್ಯಾರು ಮಾದಿಗರರಯ್ಯನ ಮನೆಯ ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೋ ಎಂದು ಕುಡಿದ ಗುರುವೇ ನೀನಾಟ ಬಲ್ಲವರ್ಯಾರ್ಯಾರು ಶಿವನೇ ನೀನಾಟ ಬಲ್ಲವರ್ಯಾರ್ಯಾರು ಗುರುವೇ ನೀನಾಟ ಬಲ್ಲವರ್ಯಾರ್ಯಾರು ಶಿವನೇ ನೀನಾಟ ಬಲ್ಲವರ್ಯಾರ್ಯಾರು ಗುರುವೇ ನೀನಾಟ ಬಲ್ಲವರ್ಯಾರ್ಯಾರು ಶಿವನೇ ನೀನಾಟ ಬಲ್ಲ ಹರನೇ ನೀನಾಟ ಬಲ್ಲ ಗುರುವೇ ನೀನಾಟ ಬಲ್ಲವರ್ಯಾರ್ಯಾರು ಗುರುವೇ ಬಸವಾದಿ ಪ್ರಭುವೇ ಗುರುವೇ ರಾಮಲಿಂಗ ಚೌಡೇಶ್ವರಿ ಬಾಲಕರೇ ಏನೂ ಬರಲ್ಲ, ಇದು ಒಂದೇ ಬರೋದು. ಒಂದೆಲ್ಲ ಕೂಗಿ ಎಲ್ಲರೂ ಕೂಗಬೇಕು. ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹಾಡವರಿಗೆ ಹೊಸಿ ದುಡ್ಡು ಕೊಡಬೇಕು ನೀವು. ಹಂಗಂದ್ರೆ ಕೆಲವರು ಸುಮಾರು ಜನ ಹೊಂಟೈತಾರೆ, ಈಗ ಕೂತಿರೋದೇ ಹೆಚ್ಚು ದುಡ್ಡು ಬೇರೆ ಕೊಡವಂತ ಇವನಿಗೆ ಅಂತ. ಯಾಕೆಂದ್ರೆ ಜಗದೊಳಗೆ ಭಗವಂತ ನಾನಾ ರೂಪದಲ್ಲಿ ಭಕ್ತರಿಗೆ ತಾನು ಕಷ್ಟವನ್ನು ಕೊಡ್ತಾನೆ, ಭಕ್ತರನ್ನ ತಾನು ಪರೀಕ್ಷೆನೂ ಮಾಡ್ತಾನೆ. ಆದರೆ ಜೀವನದಲ್ಲಿ ನಮಗೆಲ್ಲ ಬೇಕಾಗಿರೋದು ಏನಪ್ಪಾ ಅಂದ್ರೆ ಆರೋಗ್ಯ ಭಾಗ್ಯ ಒಂದೇ. ಆ ಆರೋಗ್ಯ ಭಾಗ್ಯ ಒಂದಿದ್ರೆ ಕೋಟಿ ಸಂಪಾದನೆ ಮಾಡ್ಬೋದು, ಕೋಟಿ ಕಳಿಬಹುದು, ಅದೊಂದು ಚೆನ್ನಾಗಿದ್ರೆ. ಅದಕ್ಕೆ ನೋಡಿ, ಆ ಭಗವಂತನಲ್ಲಿ ನಾವು ಆ ಭಾಗ್ಯವನ್ನು ಬೇಡ್ಕೋಬೇಕು. ಯಾಕೆ ಹೇಳಿ, ಹಣವನ್ನು ಸಂಪಾದನೆ ಮಾಡಬಹುದು, ಈ ಪ್ರಾಣವನ್ನು ಮತ್ತೆ ಸಂಪಾದನೆ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ, ಹಣಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಭಗವಂತ ಕೊಡುವಂತ ಮುಖ್ಯವಾದದ್ದು ಆರೋಗ್ಯ ಭಾಗ್ಯ. ಕೋಟಿ ಕೋಟಿ ಹಣವಿದೆಯಂತೆ, ಆದ್ರೆ ಅನ್ನನೇ ತಿನ್ನಂಗಿಲ್ವಂತೆ. ಕೋಟಿ ಕೋಟಿ ಹಣ ಇದ್ರೂ ಕೂಡ ಅನ್ನನೇ ತಿನ್ನಂಗಿಲ್ಲ ಅಂದ್ಮೇಲೆ ಹಣ ಇದ್ರೆ ಏನ್ ಪ್ರಯೋಜನ, ಹೊಲ ಇದ್ರೆ ಏನ್ ಪ್ರಯೋಜನ, ಸಿರಿ ಸಂಪತ್ತು ಚಿನ್ನ ಬೆಳ್ಳಿ ಮುತ್ತುರತ್ತೆ ಇದ್ರೆ ಏನ್ ಪ್ರಯೋಜನ. ಅದಕ್ಕೆ ನೋಡಿ, ಆ ಆರೋಗ್ಯ ಭಾಗ್ಯವನ್ನು ಆ ರಾಮಲಿಂಗ ಚೌಡೇಶ್ವರಿ ನಿಮಗೆಲ್ರಿಗೂ ಕೊಡ್ಲಿ.
ಆರೋಗ್ಯ ಒಂದಿದ್ರೆ ಸಂಪಾದನೆ ಮಾಡಬಹುದು, ಕಳಿಲಬಹುದು. ಆ ಆರೋಗ್ಯ ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೂಡ ರಾಮಲಿಂಗೇಶ್ವರ ಚೌಡೇಶ್ವರ ದೇವಿ ಕೊಟ್ಟು ಕಾಪಾಡ್ಲಿ ಅಂತ ಈ ಒಂದು ಗೀತೆ ಎಷ್ಟು ಚೆನ್ನಾಗಿ ಆಡಿದ್ದಾರೆ. ಅದಕ್ಕೆ ನೋಡಿ ಎಲ್ಲಾ ದೇವರುಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು, ಭಗವಂತ ಆಯುಸ್ಸನ್ನು ಕೊಡು, ನಮಗೊಂದು ಶಕ್ತಿಯನ್ನು ಕೊಡು, ನಮಗೊಂದು ತ್ರಾಣವನ್ನು ಕೊಡು, ನೋಡುವ ಕಣ್ಣುಗಳಿಗೆ ದೃಷ್ಟಿಯನ್ನು ಕೊಡು, ಕೇಳುವ ಕಿವಿಗಳಿಗೆ ಶಕ್ತಿಯನ್ನು ಕೊಡು, ಹಾಡುವ ಮಾತಿಗೆ ನಾಲಿಗೆಗೆ ಒಳ್ಳೆ ಮಾತುಗಳನ್ನು ಆಡುವಂತೆ ಮಾಡು, ಮನಸ್ಸಿನಲ್ಲಿ ಒಳ್ಳೆಯ ಜ್ಞಾನವನ್ನು ತುಂಬಿಕೊಳ್ಳುವಂತೆ ಮಾಡು. ಈ ಗೀತೆಯಲ್ಲಿ ಯಾವ ರೀತಿಯಾಗಿ ಆ ಆರೋಗ್ಯ ಭಾಗ್ಯವನ್ನು ಭಗವಂತನಲ್ಲಿ ಕೇಳೋಣ. ಓ ಓ ಓ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓ ವೇದಾಂತದ ಜಿಂಕಾರ ಆಧ್ಯಾತ್ಮಾಭಿಮುಖಸಾರ. ಶುಭಕರ ಹರಿಗೆ ಈ ಧರಣಿಯ ದೇಗುಲ ಬೆಳಗುವ ನೀಸು ಬಾಳಿನ ಮಾನಸ ಮಂದಿರ ಬ್ರಹ್ಮಾನಂದ ಓಂಕಾರ ಆನಂದ ಸಾಕಾರ. ಓ ವೇದಾಂತರ್ಯ ಜಿಂಕಾರ ಆಧ್ಯಾತ್ಮಾಭಿಮುಖಸಾರ. ನಗುವ ಮನಸ್ಸ ಸಾಕು ನಮಗೆ, ಹಗಲು ಕನಸು ಬೇಡ, ಮನೆಯ ತುಂಬಾ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯಿ ದೈವ, ಗುರುವೆ ನನ್ನ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸೋ. ಶುಭಕರ ಹರಿಗೆ ಈ ಧರಣಿಯ ದೇಗುಲ ಬೆಳಗುವ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡೋ, ದಯೆಯೋರ ಭರಣಿಯಂತೆ ಮನೋಧರ್ಮ ನೀಡೋ. ಒಂದೆಯ ಜೀವ ನನ್ನ ಜನ್ಮಭಾವ ಬಾಳಿನಲ್ಲಿ ತುಂಬೋ, ವಿದ್ಯೆ ವಿದಯ ಕರುಣಿಸೋ. ಶುಭಕರ ಹರಿಗೆ ಈ ಧರಣಿಯ ದೇಗುಲ ಬೆಳಗುವ ನೀಗಿಸು ಬಾಳಿನ ಮಾನಸ ಮಂದಿರ ಬ್ರಹ್ಮಾನಂದ ಓಂಕಾರ ಆನಂದ ಸಾಕಾರ.
ಒಂದು ಧಿಂಕಾರ ಆಧ್ಯಾತ್ಮದ ಅನುಸಾರ ಇಂದಿರಾ ರಮಣ ಗೋವಿಂದ ಗೋವಿಂದ ರಾಮಲಿಂಗ ಚೌಡೇಶ್ವರಿ ಪಾದಕ್ಕೆ ಗೋವಿಂದ ಗೋವಿಂದ ಬಸವೇಶ್ವರನ ಪಾದಕ್ಕೆ. ಏ ಭಕ್ತಿಗಳಲ್ಲಿ ನಾನಾ ರೂಪವಾದ ಭಕ್ತಿ ಇದೆ. ವಿಶೇಷವಾದ ಅಲಂಕಾರ ಮಾಡಿಕೊಂಡು ದೇವರು ಕೈ ಮುಗಿಯೋ ಒಂದು ಭಕ್ತಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ನಿನ್ನ ಬಟ್ಟೆ ಶುದ್ಧವಾದಂಥ ಒಡವೆ ವಸ್ತ್ರಗಳನ್ನು ಭಗವಂತ ನೋಡಲ್ಲ, ನಿನ್ನ ಮನಸ್ಸನ್ನು ನೋಡ್ತಾನೆ. ಮನಸ್ಸು ಚೆನ್ನಾಗಿದ್ದು ಬಟ್ಟೆ ಕೊಳಕಾಗೇ ಇರಲಿ, ಪರಮಾತ್ಮ ಇರೋ ಜಾಗಕ್ಕೆ ಬಂದು ಒಲ್ದು ಬಿಟ್ಟು ಹೋಗ್ತಾನಂತೆ. ಮನಸ್ಸು ಚೆನ್ನಾಗಿಲ್ಲ ಅಂತ ಒಳಗ ಕೊಳಕಾಗಿದ್ದು ಮನಸ್ಸು ಮೇಲೆ ಒಡವೆ ವಸ್ತ್ರಗಳೆಲ್ಲ ಹಾಕೊಂಡು ಕೈ ಮುಗಿದ್ರೆ ದೇವ್ರು ಒಲಿತಾನ? ಎಲ್ಲ ಕೊಟ್ಟರವನು ಅವನೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ ದಾನ, ಎತ್ತು ನಿಮ್ಮಯ ದಾನ, ಬಿತ್ತು ನಿಮ್ಮಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ದೇವರ ದಾಸಿಮಯ್ಯನವರು ದೇವಾಂಗ ಕುಲದಲ್ಲಿ ಹುಟ್ಟಿದವರು. ಮುಧನೂರು ಎಂಬತಕ್ಕಂಥ ಕಲಬುರಗಿ ಜಿಲ್ಲೆಯ ಯಾವ ಪವಿತ್ರವಾಗಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿದಂಥ ಮಹಾನುಭಾವರು. ಪ್ರಪಂಚದ ಮೊದಲ ವಚನಕಾರರು ಯಾರಪ್ಪ ಅಂದ್ರೆ ದೇವರ ದಾಸಿಮಯ್ಯನವರು. ಪ್ರಪಂಚದ ನೇಯ್ಗೆ ಮಾಡುವುದರಲ್ಲಿ, ಕಾಯಕದಲ್ಲಿ ಮೊದಲ ವಚನಕಾರರು ಯಾರಪ್ಪ ಅಂದ್ರೆ ದೇವರ ದಾಸಿಮಯ್ಯನವರು. ನಾರಿಯರಲ್ಲಿ ಮೊದಲ ವಚನಕಾರ್ತಿ ಯಾರು ಅಂದ್ರೆ ಶಿವಶರಣ ಅಕ್ಕ ಮಹಾದೇವಿ ಅವರು. ಆಮೇಲೆ ಅನೇಕ ಜನ ವಚನಗಳು ಬರೆದ್ರು. ಇಂಥ ದಾಸಿಮಯ್ಯನವರು ಹೇಳ್ತಾರೆ, ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಉಳುವ ಎತ್ತು ಭಗವಂತಂದು, ಬಿತ್ತುವ ಕಾಳು ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಎಲ್ಲವನ್ನ ಭಗವಂತನಿಂದ ಪಡ್ಕೊಂಡ ಈ ಮಾನವ ನಂದು ಅಂತ ಹೇಳ್ತಾನಲ್ಲ, ಯಾವುದು ಇವನದು? ಉಳೋ ಜಾಗನೂ ಇವನದಲ್ವಲ್ಲ. 16 ವರ್ಷ ಆದ್ಮೇಲೆ ಅಲ್ಲಿ ತಕೊಂಡೋಗಿ ಇನ್ನೊಬ್ನ ಉಳ್ತಾರೆ. ಒಂದು ರುದ್ರಭೂಮಿ ಇಷ್ಟಾಗಲೇ ಇರುತ್ತೆ, ಒಂದು ಅರ್ಧ ಎಕರೆ, ಅದರೊಳಗೆ ಎಲ್ಲರನ್ನೂ ಉಳ್ತಾ ಇರ್ತಾರೆ. ಅದು ಒಂದೊಂದು ವರ್ಷ ಆದ್ಮೇಲೆ ಆ ಸಮಾಧಿ ಮಟ್ಟ ಆದ್ರೆ ಇನ್ನೊಬ್ಬನ್ ತಕೊಂಬಂದು ಹಾಕ್ತಾರೆ, ಮೂಳೆಗಳು ಸಿಗ್ತವೆ ಅಲ್ಲಿ. ಯಾವುದು ಇವನದು, ಯಾವುದು ಇವನದಲ್ಲ. ಸಾಯೋದೆರಡು ಗಳಿಗೆ ಅಂತ ಎತ್ಕೊಂಬಂದು ಈಚೆಗೆ ಹಾಕೊಂಡು ಅವ್ರೇನು ಕಟ್ಟಿದ ಮನೆ ಒಳಗಡೆ ಪ್ರಾಣ ಬಿಡ್ಲಕ್ ಆಗ್ಲಿಲ್ಲ. ಮನಸ್ಸು ಚೆನ್ನಾಗಿರ್ಬೇಕು. ಈ ಮನಸ್ಸಿಗೆ ಒಲಿತು ನೋಡಿ ಇಂಥವ್ರಿಗೆ, ಆ ಮನಸ್ಸಿಗೆ ಒಲಿತಾನಂತೆ ಭಗವಂತ. ಕ್ಲೇಶವಿಲ್ಲದ ಮನಸ್ಸು. ಬೇಡರ ಕಣ್ಣಪ್ಪ ಬಾಯಿಲಿ ನೀರು ತುಂಬಿಕೊಂಬಂದು ಲಿಂಗದ ತಲೆ ಮೇಲೆ ಉಗುಳು ಬಿಟ್ಟು ತೊಳಿತಾನೆ. ಯಾರು? ಬೇಡರ ಕಣ್ಣಪ್ಪ. ಚಪ್ಪಲಿ ಕಾಲಲ್ಲಿ ಲಿಂಗದ ತಲೆ ಮೇಲಿರೋ ಹೂಗಳು ತೆಗಿತಾನೆ. ಎಂತೆಂಥದೋ ಹೂಗಳನ್ನು ತಂದು ಅದಕ್ಕೆ ಹಾಕಿ ದೇವ್ರ ಮೇಲೆ ಪೂಜೆ ಮಾಡ್ತಾನೆ. ಹಸಿ ಮಾಂಸನ ಬೇಯಿಸ್ಕೊಂಡು ಬಂದು ಲಿಂಗದ ಮುಂದೆ ಇಡ್ತಾನೆ. ಪಾರ್ವತಿ ಏನ್ ಜಗಳ ಆಡ್ತಾಳೆ ಕೈಲಾಸದಲ್ಲಿ. ಯಾಕೆಂದ್ರೆ ಅವನು ಮಾಡ್ತಿರೋದನ್ನು ನೋಡಿ ಶಿವ ಆನಂದ ಪಡ್ತಾನೆ, ಸಂತೋಷ ಪಡ್ತಾನೆ. ಏನು ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ಬಾಯಿಲಿ ನೀರ್ನ ಉಗುಳು ಬಿಟ್ಟು ತೊಳಿತಾ ಇದ್ದಾನೆ, ಎಂಜಲ್ ನೀರ್ನ. ಪಾರ್ವತಿ, ಎಲ್ಲರೂ ತೊಳೆಯೋದು ಎಂಜಲಲ್ಲೇ, ಅದೇಗ್ ಸಾಧ್ಯ? ಪುರೋಹಿತರು ಸ್ನಾನ ಮಾಡಿ ಬಾವಿಯಿಂದ ನೀರು ತಕೊಂಬಂದು ನಿಮಗೆ ಜಲಾಭಿಷೇಕ ಮಾಡಲ್ವೇ? ಪುರೋಹಿತರು ಸ್ನಾನನೂ ಮಾಡಿರ್ತಾರೆ, ನೀರನ್ನು ತಕೊಂಡ್ಬರ್ತಾರೆ, ನನಗೆ ಅಭಿಷೇಕನೂ ಮಾಡ್ತಾರೆ. ಆದ್ರೆ ಆ ಬಾವಿ ಒಳಗಿರುವ ಕಪ್ಪೆ, ಹಾವು, ಚೇಳುಗಳು ನೀರು ಕುಡಿದು ಎಂಜಿಲ್ ಮಾಡಿರೋದಲ್ವೇ ಅದು? ಇಲ್ಲೇ ಇಲ್ಲ. ಅಲ್ಲಿ ನೋಡಿ, ಪವಿತ್ರವಾಗಿರ್ತಕ್ಕಂಥ ಹೂಗಳನ್ನ, ಯಾವ ಜಾಜಿ, ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಆ ಹೂಗಳನ್ನು ತಂದು ಯಾವ ರೀತಿ ಅಭಿಷೇಕ ಮಾಡ್ತಿದ್ದಾರೆ, ಅದು ಎಂಜಲ? ಹೌದು ದೇವಿ. ಹರಳಿದ ಹೂಗಳ ಮೇಲೆ ಚಿಟ್ಟೆಗಳು, ದುಂಬಿಗಳೆಲ್ಲ ಕುಳಿತು ಮಕರಂದವನ್ನು ಸವಿದು ಅದನ್ನು ಎಂಜಲ್ ಮಾಡಿರ್ತವೆ. ಆ ಹೂನೇ ಕಿತ್ಕೊಂಡ್ಬಂದು ನನಗಾಕೋದು. ಅಲ್ಲಿ ನೋಡಿ, ಜೇನು ತುಪ್ಪ ಅಭಿಷೇಕ. ಜೇನು ದಿನ 300 ಮೈಲಿ ಸುತ್ತಾಡ್ಕೊಂಡು ಬಾಯಿಲಿ ತುಪ್ಪನ ತಗೊಂಡ್ಬಂದು ಉಗುಳಿ ಉಗುಳಿ ಜೇನು ಗೂಡು ಕಟ್ಟುತ್ತೆ. ಅದು ಉಗುಳಿದ ತುಪ್ಪವೇ, ಜೇನು ಎಂದಿಲ್ ಮಾಡಿರೋದೆ. ಹಾಗಾದ್ರೆ ಹಸುವಿನ ಹಾಲನ್ನ ನೈವೇದ್ಯ ಮಾಡ್ತಾರಲ್ಲ, ಅದು ಹಸುವಿನ ಹಾಲನ್ನ ಅಭಿಷೇಕ ಮಾಡ್ತಾರೆ ನಿಜ. ಆ ಹಸು ಹಾಲು ಕರೆಯೋದಕ್ಕೆ ಮುಂಚೆ ಕರು ಹೋಗಿ ತಾಯಿ ಎದೆ ಹಾಲನ್ನ ಉಂಡು ಎಂಜಿಲ್ ಮಾಡಿರುತ್ತೆ. ಆ ಹಾಲು ಎಂಜಿಲೆ. ಹಾಗಾದ್ರೆ ನೀವ್ ಹೇಳ್ತಾ ಇರೋ ಮಾತು ಹೌದು ದೇವಿ. ಕಣ್ಣಪ್ಪ ಮಾಡ್ತಿರೋದೇ ಪರಿಶುದ್ಧವಾದ ಭಕ್ತಿ. ಅವನು ಬಟ್ಟೆ ಕೊಳಕಾಗಿದೆ, ಸ್ನಾನ ಮಾಡಿ ಎಷ್ಟೋ ವರ್ಷ ಆಗಿದೆ, ಆದ್ರೆ ಅವನ ಮನಸ್ಸು ಪರಿಶುದ್ಧವಾಗಿದೆ. ಮಾಂಸನ ದೇವರ ಮುಂದೆ ಇಡಬೇಕು ಅನ್ನೋದು ತಪ್ಪು ಅಂತ ಅವನು ಗೊತ್ತಿಲ್ಲ.
ನಾನು ತಿನ್ನೋದನ್ನ ನಿನಗೂ ಕೊಡ್ತಿದ್ದೀನಿ, ತಿನ್ನು ಶಿವ ಅಂತ ಹೇಳ್ತಾವನೆ. ನೀರ್ನ ಅಭಿಷೇಕ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಬಾಯಲ್ಲಿ ನೀರು ತುಂಬ್ಕೊಂಬಂದು ಉಗುಳ್ಬಿಟ್ಟು ತೊಳಿತಾವನೆ. ನನಗೆ ಬೇಕಾಗಿರೋದು ಶುದ್ಧವಾದ ಅವನ ಮನಸ್ಸೇ ಹೊರ್ತು ಅವನಿಟ್ಟಿರೋ ಪದಾರ್ಥ ಅಲ್ಲ. ಅರ್ಥ ಆಯ್ತಾ? ನಾವು ಉಟ್ಕೊಂಡಿರೋ ರೇಷ್ಮೆ ಸೀರೆನ ನೋಡ್ತಾನೆ ಭಗವಂತ, ನಾವು ಐದೈದು ಬೆರಳಿಗೂ ಉಂಗುರ ಹಾಕಿರೋದು ನೋಡ್ತಾನೆ ಭಗವಂತ. ಉಂಗುರ ತೋರಿಸಿದ್ರೆ ಎಲ್ಲವನ್ನ ಕೊಟ್ಟರವನು ಅವನೇ ಅಂದ್ಮೇಲೆ ಅವನ ಯಾಕೆ ನೋಡ್ತಾನೆ? ಅದಕ್ಕೆ ನೋಡಿ, ಇಂಥ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಬೇಡ್ಕೋಬೇಕು. ಗೀತೆ ಒಳಗಡೆ ಸಾರ್ತಾರೆ, ಮಾನವ ಯಾವುದು ನಿನ್ನದಲ್ಲ ಭಗವಂತನ ಭಕ್ತಿ ಎಂಬತಕ್ಕಂತ ಅದನ್ನ ಕಣ್ಣಪ್ಪನ ಒಂದು ಗೀತೆಯಲ್ಲಿ ಕ್ಷಣ ಬರೆದವ್ರೆ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯಲಿಸಿ ಪಾಲಿಸೋ ಸರ್ವೇಶ. ಶಿವಪಾದಾಯ ತಂದೆ ಭೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪಾದಾಯ ತಂದೆ ಭೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಮುಗ್ಧನಾಗಿ ಪೂಜೆಗೆ ಒಲಿವೆಯೈದೆ ನೀನು, ಮುಗ್ಧನಾಗಿ ಶಿವಪಾದಾಯ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಏಕಚಿತ್ತದಿ ನಂಬಿದವರನ್ನು ಸಾಕಿ ಸಲಹುವೆ ಎಂದಪ್ಪ, ಏಕಚಿತ್ತದಿ ನಂಬಿದವರನ್ನು ಸಾಕಿ ಸಲಹುವೆ ಎಂದಪ್ಪ, ಲೋಕವನ್ನಿಸುವ ದೇವರಿನಾದರೂ ಬೇಕೆಯ ತೋರೋ ಎಂದಪ್ಪ, ಲೋಕವನ್ನಿಸುವ ದೇವರಿನಾದರೂ ಬೇಕೆಯ ತೋರೋ ಎಂದಪ್ಪ, ಲೋಕವನಾಡಿದ ನೀರಪ್ಪ, ಬೇಕೆಯ ತೋರೋ ಎಂದಪ್ಪ, ಲೋಕವನಾಡಿದ ನೀರಪ್ಪ, ಬೇಕೆಯ ತೋರೋ ಎಂದಪ್ಪ. ಯಾರೋ ತಾಯಿಂದ್ರು 101 ರೂಪಾಯಿಗಳ ಬಹುಮಾನ ಕೊಟ್ಟವ್ರೆ ನಮ್ಮ ಗೀತೆಯನ್ನು ಮೆಚ್ಚಿ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ನೀವು ಕೊಡದೇ ಇದ್ದವ್ರು